ನಾನು ಯೂಟ್ಯೂಬ್ ಡಿಲೀಟ್ ಮಾಡ್ತಾರೆ ಧಮಕಿ ಹಾಕತ್ತಾರೆ ನೋಡ್ರಿ ನನ್ನ ಕೈಸ್. ಇವರೇ ಹೇಳ್ರಿ. ಸಜ್ಜಿ ರೊಟ್ಟಿ ಪ್ಲಸ್ ಮಿಕ್ಸ್ ಪಲ್ಲೆ ಉಂಡಿ ಸ್ವೀಟ್ ಜುನ್ಕದ ಬಡಿ ಬರ್ರಿ ಊಟಕ್ಕೆ. ನಮ್ಮ ಎಲ್ಲರೂ ಹೆಂಗದೀವಿ, ಎಲ್ಲರೂ ಚೆನ್ನಾಗೈತೆ ಅಂತ ಭಾವಿಸ್ತೀವಿ. ನಾವು ಕೂಡ ನಮ್ಮ ಮನೆಯೊಳಗೆ ಚೆನ್ನಾಗದೀವಿ. ಇವತ್ತು ಬಂದು ಮಕರ ಸಂಕ್ರಾಂತಿ ಹಬ್ಬ. ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ ಕೊಟ್ಟ ಎಲ್ಲರೂ ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತೀನಿ ರೀ ದೇವ್ರ ಹತ್ರ. ಸಂಕ್ರಾಂತಿಗಾಗಿ ಬ್ಲ್ಯಾಕ್ ಕಲರ್ದ ಒನ್ ಪೀಸ್ನ ಹಾಕ್ಕೊಂಡಿನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು 2 ಬ್ಲಾಗ್ ಒಳಗೆ ಈ ಡ್ರೆಸ್ನ ಹಾಕ್ಕೊಂಡಿನಿ. ನಾನು ಲಾಸ್ಟ್ ಇಯರ್ ಬರ್ತ್ಡೇಗೆ ನಾ ಇದು ತೊಗೊಂಡಿನಂಥ ಡ್ರೆಸ್ ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿನಿ. ಬಿಕಾಸ್ ಇದೇನೋ ಈ ಸಂಕ್ರಾಂತಿ ಹಬ್ಬ ಯೆಲ್ಲೋ ಕಲರ್ ಮ್ಯಾಗೆ ಬಂದತ್ತಂತ, ಯೆಲ್ಲೋ ಕಲರ್ದು ಏನೂ ವೇರ್ ಮಾಡಂಗಿಲ್ಲ ಅಂತ ಹೇಳಾರು. ಹಾಗಾಗಿ ಬ್ಲ್ಯಾಕ್ ನಾ ಮಾರ್ನಿಂಗ್ ಹಾಕ್ಕೊಂಡಿನಿ. ಸೊ ಇನ್ನೂ ಹುಡುಗರು ಮಲ್ಕೊಂಡವ್ರಿ, ಪೂಜೆ ಅದು ಎಲ್ಲ ಮಾಡೀನಿ. ಇವಾಗ ಅಡುಗೆ ಕೂಡ ಮಾಡಬೇಕು. ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಅಂದರೆ ರೈತರ ಹಬ್ಬ ಅಂತಲೇ ಹೇಳ್ತಾರೆ. ಹೊಸ ಬೆಳೆ ಪ್ಲಸ್ ಏನಂದ್ರೆ ರೀ, ಹಸು ಕರು ಅದು ಎಲ್ಲ ಪೂಜೆ ಮಾಡಿ ಅದಕ್ಕೆ ಬ್ಯಾಳಿ ಬೆಲ್ಲ ಅದು ಹಾಕಿ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಡೆಕೋರೇಷನ್ ಮಾಡಿ ಈ ಹಬ್ಬನ ಆಚರಿಸ್ತಾರೆ. ಸೊ ಹಳ್ಳಿಯೊಳಗಂತೂ ಬಹಳ ಮಸ್ತ್ ಮಾಡ್ತಾರೆ ಸಂಕ್ರಾಂತಿ ಹಬ್ಬನ. ಬಟ್ ನಮ್ಮ ಸೈಡ ನಾವೆಲ್ಲ ಎಳ್ಳು ಬೆಲ್ಲ ಹಂಚ್ತಿದ್ವಿ. ಅಂದ್ರೆ ನಮ್ಮ ಸೈಡ ಎಳ್ಳು ಬೆಲ್ಲಗ ಮರಾಠಿ ಒಳಗೆ ತಿಳುಗುಳು ಅಂತಾರು. ನಾವೆಲ್ಲ ಈವ್ನಿಂಗ್ ಟೈಮಿಂಗ್ ಹೊಸ ಡ್ರೆಸ್ ಹಾಕ್ಕೊಂಡು ಎಲ್ಲರ ಮನೆಗೆ ಎಳ್ಳು ಬೆಲ್ಲನ ಹಂಚಿ ಬರ್ತಿದ್ವಿ. ಇಲ್ಲೇ ಆ್ಯಕ್ಚುಲಿ ಕಬ್ಬ ಕೊಡ್ತಾರೆ ರೀ ಜಾಸ್ತಿ. ಮತ್ತು ಇಲ್ಲಿ ಬ್ಯಾಂಗ್ಳೂರ್ ಒಳಗೆ ಪ್ರತಿಯೊಬ್ಬರು ಇದಕ್ಕೆ ಪೊಂಗಲ್ ಕೂಡ ಅಂತಾರೆ ಈ ಹಬ್ಬಕ್ಕೆ. ಹಾಗಾಗಿ ಅವ್ರ ಮನೆ ಒಳಗೆ ಸಿಹಿ ಪೊಂಗಲ್, ಖಾರ ಪೊಂಗಲ್, ಗೆಣಸು, ಕಡಲೆ ಬೀಜ ಈ ಥರ ಎಲ್ಲ ಕುದಿಸ್ತಾರೆ ರೀ ಅವ್ರು. ಬಟ್ ನಮ್ಮ ಸೈಡ ಆ ಥರ ಆಚರಿಸಂಗಿಲ್ಲ ಹಬ್ಬ. ನಮ್ಮ ಸೈಡ ಒಂದು ಸ್ವಲ್ಪ ಬೇರೆ ಥರ ಆಚರಿಸ್ತಾರೆ. ಸೊ ಹೆಂಗೆ ಆಚರಿಸ್ತಾರೆ ಅನ್ನೋದು ವ್ಲಾಗ್ನ ಕಡಿವರೆಗೂ ನೋಡ್ರಿ, ನಿಮಗೆ ಕೂಡ ಆಗತ್ತೈತಿ. ನಮ್ಮ ಮನೆ ಒಳಗೆ ನಾವೆಲ್ಲ ಏನೆಲ್ಲ ಪಲ್ಯ ಏನೆಲ್ಲ ಐಟಮ್ಸ್ ಮಾಡೀವಿ ಅದನ್ನ ನೋಡ್ಬೇಕಂದ್ರೆ ಬ್ಲಾಗ್ನ ಕಡಿವರೆಗೂ ನೋಡ್ರಿ. ಆ್ಯಕ್ಚುಲಿ ಉತ್ತರ ಕರ್ನಾಟಕದವ್ರ ಯಾರಾದರೂ ಆ್ಯಕ್ಚುಲಿ ನನ್ನ ಬ್ಲಾಗ್ಸ್ ಎಲ್ಲ ಉತ್ತರ ಕರ್ನಾಟಕದವ್ರ ನೋಡ್ತಾರ್ರಿ. ಬಟ್ ಇಲ್ಲಿ ಬ್ಯಾಂಗ್ಳೂರ್ದವ್ರು ಯಾರಾದರೂ ಬ್ಲಾಗ್ ನೋಡಾತಿರಂದ್ರೆ ಅವ್ರಿಗೆ ಗೊತ್ತಾಗ್ತೈತಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ನಾವು ಹೆಂಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಪ್ಲಸ್ ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಕೂಡ ಎಳ್ಳು ಬೆಲ್ಲ ಕೊಡ್ತೀನಿ. ಸಿಹಿಯಾಗಿ ಮಾತಾಡೋಣ, ನೀವು ಕೂಡ ಸಿಹಿಯಾಗಿ ಕಮೆಂಟ್ ಮಾಡಿರಿ. ನಾನು ಕೂಡ ಸಿಹಿಯಾಗಿ ವ್ಲಾಗ್ಸ್ನ ಮಾಡ್ತೀನಿ ಅಂತಲೇ ಹೇಳ್ಬೋದು. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಸೊ ಭಾಳ ಲೇಟ್ ಮಾಡೋದು ಬ್ಯಾಡ್ರಿ, ಬಿಕಾಸ್ ಜಾಸ್ತಿ ಅಡುಗೆ ಮಾಡಬೇಕು. ಆಮೇಲೆ ನಾವು ಇಲ್ಲೊಂದು 5 ಮನೆಗೆ ಹಂಚ್ತೀವಿ ರೀ. ಹಂಚಿದ್ರೆ ನಮ್ಮ ಮನೆಯೊಳಗೆ ಏನು ಮಾಡಿರ್ತೀವಲ್ಲ ಅದೊಂದು 5 ಮನೆಗೆ ನಾವು ಹಂಚ್ಬೇಕಂತ ಹೇಳ್ತಾರೆ. ಸೊ ಹಾಗಾಗಿ 5 ಮನೆಗೆ ಕೊಡ್ತೀವಿ. ನಾನು ಬಿಲ್ಡಿಂಗ್ ಒಳಗೆ ನನ್ನ ಫ್ರೆಂಡ್ಸ್ ಅದು ಅದರ ಅವ್ರು ಕೊಟ್ಟು ಬರ್ತೀನಿ. ಬಟ್ ಅದಕ್ಕಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿನಿ. ಸೊ ಚಲೋ ಲೆಟ್ಸ್ ಗೋ ಗೈಸ್. ಸಂಕ್ರಾಂತಿ ಹಬ್ಬದ ಪಲ್ಯ ಏನೇನು ಮಾಡ್ತೀವಲ್ಲ ಅದೆಲ್ಲ ಸ್ಟಾರ್ಟ್ ಆಗೈತ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೊಂಡಿನಿ. ಗಜ್ರಿ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡಿನಿ. ಆಮೇಲೆ ಅವ್ರೆಕಾಳು ಕುದಿಸ್ಕೊಂಡಿನಿ, ಪ್ಲಸ್ ಬದ್ನಿಕಾಯಿ. ಆಮೇಲೆ ಇಲ್ಲಿ ಬಂದು ವಟಾಣಿ ರೀ. ಇದನ್ನೆಲ್ಲನೂ ನಾವು ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಮಿಕ್ಸ್ ಪಲ್ಯ ಅಂತ ಮಾಡ್ತೀವಿ. ಸೊ ಅದನ್ನೆಲ್ಲ ಪ್ರಿಪ್ರೇಷನ್ನ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ಹೇರ್ ವಾಶ್ ಮಾಡ್ಕೊಂಡಿದ್ರಿ, ಹಾಗಾಗಿ ಹೇರ್ ಒಂದು ಸ್ವಲ್ಪ ಮೆಸ್ಸಿ ಆಗ್ಯಾವು. ಕಿಚನ್ ಕೂಡ ಒಂದು ಸ್ವಲ್ಪ ಮೆಸ್ಸಿ ಐತ್ರಿ, ಅದನ್ನ ಇಗ್ನೋರ್ ಮಾಡಿರಿ. ಇವಾಗ ಪಲ್ಯನ ರೆಡಿ ಮಾಡ್ತೀನಿ. ನಮ್ಮ ಸೈಡ ಸಂಕ್ರಾಂತಿ ಹಬ್ಬದ ದಿನ ಈ ಥರ ಎಲ್ಲ ಮಿಕ್ಸ್ ಭಾಜಿ, ಆಮೇಲೆ ಜುನ್ಕದ ವಡಿ ಪ್ಲಸ್ ಮೆಂತೆ ಪಲ್ಯ ಇದನ್ನೆಲ್ಲ ಮಾಡ್ತಾರೆ. ಬಟ್ ನಾ ಇವತ್ತೇನೆಲ್ಲ ಮಾಡ್ತೀನಿ ಅದು ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿನ್ರಿ. ಇವಾಗ ಜಸ್ಟ್ ಟೈಮಿಂಗ 8:30 ಆಗೈತಿ. ಇವಾಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿನಿ. ಸೊ ಚಲೋ ಲೆಟ್ಸ್ ಗೋ ಪಟ ಅಂತ ಅಡುಗೆನ ಎಲ್ಲ ಮುಗಿಸ್ಕೋತೀನಿ. ಮತ್ತು ನಾ ಏನೆಲ್ಲ ಮಾಡೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ.
ಗೈಸ್ ನೋಡ್ರಿಲ್ಲೇ ಹರ್ಷನ್ ಕೂಡ ರೆಡಿ ಮಾಡೀನಿ. ಆ್ಯಕ್ಚುಲಿ ಹರ್ಷು ಜಲ್ದಿನೇ ಎದ್ದಿದ್ದೆ, ಹಾಗಾಗಿ ಹರ್ಷನ್ ರೆಡಿ ಮಾಡೀನಿ. ಇನ್ನು ಸಾನು ಮಲ್ಕೊಂಡಾರು. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹೇಳು. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಅಣ್ಣ ದೇವ್ರೆ ಬೇರೆ ಎಲ್ಲರಿಗೂ ಆಮೇಲೆ ಒಳ್ಳೇದ್ ಮಾಡು. ಒಳ್ಳೆ ಮಾಡು. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಆಕ್ಚುಲಿ ನಾ ಸಂಕ್ರಾಂತಿ. ಇದು ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿರಲ್ಲ, ಹಾಗಾಗಿ ಮಮ್ಮಿ ನನಗೂ ಬ್ಲ್ಯಾಕ್ ಟಿ ಶರ್ಟ್ ಹಾಕಂತ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡು ನನ್ನ ಹೀರೋ ರೆಡಿ. ಮಮ್ಮಿ ಹರ್ಷ ನಿಮ್ಮ ಮಮ್ಮಿಗೆ ಏನ್ ಕೊಡಿಸ್ತಿ ದೊಡ್ಡವಾದ್ಮೇಲೆ? ಡೈಮಂಡ್ ಕೊಡಿಸ್ತಾನಂತ ನಡಿ ಪಟ ಪಟ ಅಡಿಗೆ ಮಾಡಲು. ಏನ್ ನಾಷ್ಟ ಮಾಡ್ಲಿ ಇವತ್ತ ಹೇಳ. ಮಮ್ಮಿ ಏನು ಮಾಡ್ತೀನಿ? ಏನ್ ಮಾಡು ನಾಷ್ಟ? ಏನ್ ಬೇಕು ನಿಂಗ? ಚೊಲ್ಲೆ ಬಟ್ ಚಪಾತಿ. ಚೋಲೆ ಚಪಾತಿ? ಹಾ ಚೋಲೆ ಚಪಾತಿ ಬೇಕು ಅಂದ್ರೆ ಹಂಗ ಇಲ್ಲ ನಾಷ್ಟಕ್ಕ ಅವಲಕ್ಕಿ ಉಪ್ಪಿಟ್ಟ ಏನ್ ಬೇಕು? ನಾಷ್ಟದ ಚಪಾತಿ. ಗೈಸ್ ಫೈನಲಿ ಅಡುಗೆ ಮನೆಗೆ ಬಂದ ಅಡ್ಗಿನ ಸ್ಟಾರ್ಟ್ ಮಾಡಿದೆ ರೀ. ಬಿಕಾಸ್ ಹಬ್ಬ ಅಂದಮೇಲೆ ಫಸ್ಟ್ ನಾವು ಮಾಡೋದು ಕುಕ್ ಅಂತಲೇ ಹೇಳ್ಬೋದು. ನಾನು ಇವಾಗ ಮಿಕ್ಸ್ ಭಾಜಿನ ಮಾಡತ್ತೀನಿ. ಆ್ಯಕ್ಚುಲಿ ನಿಮಗೆ ಯಾರ್ಯಾರು ಗೊತ್ತೈತಿ ಇದು ಮಿಕ್ಸ್ ಪಲ್ಯ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಮಾಡಿ ಹೇಳ್ರಿ. ಕೆಲವೊಬ್ರು 5 ಥರ ಭಾಜಿ ಹಾಕ್ತಾರೆ ರೀ, ಕೆಲವೊಬ್ರು 7 ಥರ ಹಾಕ್ತಾರೆ, ಕೆಲವೊಬ್ರು 11 ಥರ ಹಾಕ್ತಾರೆ ರೀ. ಬಿಕಾಸ್ ಅಷ್ಟೊಂದು ಜಾಸ್ತಿ ಕ್ವಾಂಟಿಟಿ ಒಳಗೆ ಯಾರು ಮಾಡ್ತಾರಿಪ್ಪ ಅಂದ್ರೆ ಅವ್ರು ಜಾಸ್ತಿ ಜನರಿಗೆ ಹಂಚ್ತಾರು, ಜಾಸ್ತಿ ಜನರಿಗೆ ಕೊಡ್ತಾರೆ ರೊಟ್ಟಿ. ಅದು ಅವ್ರು ಜಾಸ್ತಿ ಮಾಡ್ತಾರೆ. ನಮ್ಮ ಮನೆಯೊಳಗೆ ಇರೋರು ನಾವು ದೊಡ್ಡವ್ರು ಒಂದು 3 ಜನ, ನಾನು 2 ಮಕ್ಕಳು ಹೇಳೋದು ನಾವು ಇರೋರು 5 ಜನ. ಮತ್ತು ನಾ ಏನು ಜಾಸ್ತಿ ಮನೆಗೇನು ಕೊಡಂಗಿಲ್ಲ, ಬಿಕಾಸ್ ನನಗೆ ಅಷ್ಟೊಂದೇನು ಪರಿಚಯನೂ ಇಲ್ಲ. ಸೊ ಹಾಗಾಗಿ ಒಂದು 5 ಮನೆ ಹಂಚ್ಬೇಕಂತ ಹೇಳ್ತಾರೆ, ಅಷ್ಟೇ ಮಾಡ್ತೀನಿ. ಸೊ ಹಾಗಾಗಿ ನಾನು ಒಂದು 5 ಥರ ಪಲ್ಯನ ಹಾಕಿ ಇದು ಮಿಕ್ಸ್ ಭಾಜಿನ ಮಾಡೀನಿ ರೀ. ಮಿಕ್ಸ್ ಭಾಜಿ ಅಂದರೆ ಏನು ರೀ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರೊಳಗೆ ಉಳ್ಳಾಗಡ್ಡಿ ಆಮೇಲೆ ಸಾಸಿವೆ ಜೀರಿಗೆ ನಾವು ಹೆಂಗೋ ಒಗ್ಗರಣೆ ಹಾಕ್ತೀವಿ ಅದೇ ಥರ ಒಗ್ಗರಣೆ ಹಾಕಿ ಮೇನ್ ಅಂದ್ರೆ ಅದಕ್ಕೊಂದು ಸ್ವಲ್ಪ ಎಳ್ಳು ಹುರ್ಕೊಂಡು ಎಳ್ಳಿನ ಪುಡಿನ ಹಚ್ಚಬೇಕು. ಪ್ಲಸ್ ಒಂದು ಸ್ವಲ್ಪ ಗರಂ ಮಸಾಲ, ಅಲ್ಲ ಶುಂಠಿ ಪೇಸ್ಟ್ ಈ ಥರನ ಭಾಜಿನ ಮಾಡ್ಬೇಕ್ರಿ. ಅದು ಆ ಥರ ರೆಸಿಪಿನ ನಾನು ಶೂಟ್ ಅಂದ್ರೆ ಹಿಂಗನ ಮಾಡೀನಿ ರೀ, ಅಂದ್ರೆ ಪ್ರಾಪರಾಗಿ ಹೋಗೇನು ಮಾಡಿಲ್ಲ. ಬಿಕಾಸ್ ಹೆಂಗಾಗತ್ತಿತ್ತಂದ್ರೆ ಹರ್ಷು ಸಾನು ಆ ಟೈಮಿಂಗ್ಗೆ ಹರ್ಷೂನು ಎದ್ದಿದ್ರಿ, ಹಾಗಾಗಿ ಫೋನ್ ಕೊಡು ಅಂತ ಹೇಳತ್ತಿದ್ದ. ಹಾಗಾಗಿ ನನ್ನ ಕಡೆ ಎಷ್ಟು ಆಗ್ತೈತಿ ಅಷ್ಟೊಂದು ಮಕ್ಕಳ ಜೊತೆ ಗುದ್ದಾಡ್ಕೋತ ವಿಡಿಯೋಸ್ನ ಮಾಡ್ತಿರ್ತೀನಿ. ಸೊ ಹಾಗಾಗಿ ನೀವು ಕೂಡ ಸಪೋರ್ಟ್ ಮಾಡ್ರಿ ಅಂತಲೇ ಹೇಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ. ಇವಾಗ ನೋಡ್ರಿ ಪ್ರಾಪರಾಗಿ ಬದ್ನಿಕಾಯಿ ಮತ್ತು ಕೆಲವೊಂದು ತರಕಾರಿನ ನಾರ್ಮಲಿ ಹಸಿನ ಹಾಕಬೇಕು. ಆಮೇಲೆ ಕೆಲವೊಂದು ತರಕಾರಿ ಅಂದರೆ ಗಜ್ರಿ, ಬದ್ನಿಕಾಯಿನೂ ಅಷ್ಟೊಂದು ಸ್ಟೀಮ್ ಮಾಡಲಿಲ್ಲ ಅಂದ್ರೆ ನಡೀತದ್ರಿ. ಬಟ್ ಗಜ್ರಿ ಆಮೇಲೆ ಅವರೆಕಾಳು ಈ ಥರ ಎಲ್ಲನೂ ನೀಟಾಗಿ ಮಾಡಬೇಕು, ಸ್ಟೀಮ್ ಮಾಡಬೇಕು. ಸೊ ಇಲ್ಲಿ ನೋಡ್ರಿ ನಂದು ಮಿಕ್ಸ್ ಪಲ್ಯನ ರೆಡಿ ಆಗೈತಿ. ಅಲ್ಲೇ ಸೈಡ್ ಕೂಡ ಬ್ಯಾಳಿ ಸಾರು ಕೂಡ ರೆಡಿ ಆಗೈತಿ. ಲಿಟ್ರಲಿ ಯಾವಾಗ ನಾ ಈರುಳ್ಳಿ ಅಂದ್ರೆ ಓನಿಯನ್ ಕಟ್ ಮಾಡ್ತಿರ್ತೀನಿ ಅವಾಗ ಲಿಟ್ರಲ್ ನಮ್ಮ ಮಮ್ಮಿ ನೆನಪಾಗ್ತೈತಿ. ಬಿಕಾಸ್ ನಾ ಮ್ಯಾರೇಜ್ಗಿಂತ ಮುಂಚೆ ಯಾವಾಗರೇ ಹಿಂಗೆ ಈರುಳ್ಳಿ ಅದು ಕಟ್ ಮಾಡಕ್ಕೆ ಮಮ್ಮಿ ಹೆಲ್ಪ್ ಮಾಡ್ತಿದ್ನಿ ಯಾವಾಗರೇ. ಸೊ ಅವಾಗ ಕಣ್ಣಾಗ ನೀರು ಬಂದ್ಮೇಲೆ ನಮ್ಮ ಮಮ್ಮಿ ಅಂತಿದ್ಲಿ, ಇಡ್ಲಿ ಬಿಡು ನೀ ಕಣ್ಣಾಗ ನೀರು ಬರ್ತಾವ ನಿನಗ, ನಾ ಕಟ್ ಮಾಡ್ತೀನಿ ಬಿಡು ಹಿಂಗೆ ಅಂತಿಲ್ಲ. ಬಟ್ ಇಲ್ಲಿ ಯಾರು ಅಂತಾರ್ರಿ, ಇಲ್ಲಿ ನಾವು ಮಾಡ್ಬೇಕಲ್ವ. ಸೊ ಹಾಗಾಗಿ ನಂಗೆ ಪ್ರತಿ ಸಲ ಉಳ್ಳಾಗಡ್ಡಿ ಕಟ್ ಮಾಡೋ ಮುಂದೆ ಕಣ್ಣಾಗ ನೀರು ಬಂದು ಅಂದ್ರೆ ನಂಗೆ ನಮ್ಮ ಮಮ್ಮಿನ ನೆನಪಾಗ್ತಾಳು. ಏನೋ ಯಾಕೋ ಹಿಂಗೆ ಹೇಳ್ಬೇಕು ಹಿಂಗೆ ಅನಿಸಿತ್ತು. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಇವಾಗ ಮಿಕ್ಸ್ ಭಾಜಿ ರೆಡಿ ಆತ್ರಿ. ಪ್ಲಸ್ ಸಾರು ಕೂಡ ಬೇಳೆ ಸಾರು ಮಾಡಿದ್ದೆ, ಅದನ್ನು ಕೂಡ ರೆಡಿ ಆಯ್ತು. ಇವಾಗ ನಾನು ಒಂದು ಪ್ರಾಪರಾಗಿ
ನಿಮ್ಮ ಜೊತೆ ಜುನ್ಕದ ವಡಿನ ಶೂಟ್ ಮಾಡ್ಕೋಬೇಕು ಹೆಂಗೆ ಅನ್ನೋದು ನಿಮ್ಮ ಜೊತೆ ಶೂಟ್ ಮಾಡ್ಕೊಳತ್ತೇನೆ ರೀ. ಒಂದು ಕಡೆ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ. ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ಈರುಳ್ಳಿ ಇದನ್ನಿಷ್ಟು ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಳತ್ತೀನಿ ರೀ. ಪ್ಲಸ್ ಒಂದು 2 ಚಮಚ ಅಷ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಅರಿಶಿನ ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪನ ಹಿಂಗನ್ನ ಆ್ಯಡ್ ಮಾಡ್ಕೊಂಡಿನಿ. ಇದು ಜುನ್ಕದ ವಡಿ ಏನೈತೆ ನೋಡ್ರಿ, ಇದು ನಮ್ಮ ಉತ್ತರ ಕರ್ನಾಟಕ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಆಮೇಲೆ ಒಂದು 4ರಿಂದ 5 ಹಸಿ ಮೆಣಸಿನ್ಕಾಯಿನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ. ಬಿಕಾಸ್ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಸಿ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೋಬೋದು, ಸ್ವಲ್ಪ ಖಾರ ಬೇಕಂದ್ರೆ ಸ್ವಲ್ಪನ ಮಿಕ್ಸಿ ಮಾಡ್ಕೋಬೋದು. ಈ ಥರ ನನಗಂತೂ ಫೇವ್ರೇಟ್ ಜುನ್ಕ. ಬಿಕಾಸ್ ನನಗೆ ನೈಟ್ ಟೈಮಿಂಗ್ ಡಿನ್ನರ್ಗಾಗಿ ಜುನ್ಕ ಮತ್ತು ಬಿಸಿ ಬಿಸಿ ರೊಟ್ಟಿ ಕೊಟ್ಟರೆ ನಾ ಭಾಳ ಖುಷಿ ಇರ್ತೀನಿ ರೀ ಆ ದಿನ. ಬಿಕಾಸ್ ನಾನು ಅಷ್ಟು ಫೇವ್ರೇಟ್ ಅಂತಲೇ ಹೇಳ್ಬೋದು. ಪ್ಲಸ್ ನಾನು ಅದಕ್ಕೆ ಏನು ಮಾಡ್ಕೊಂಡಿನಿ, 1.5 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿನಿ. ಅದ್ರೊಳಗೆ ನಾನು ಸಾಲ್ಟ್ ಹಾಕೀನಿ ರೀ, ಬೆಲ್ಲ ಹಾಕೀನಿ ಒಂದು ಸ್ವಲ್ಪ, ಆಮೇಲೆ ಪ್ಲಸ್ ಕೊತ್ತಂಬರಿ ಸೊಪ್ಪನ್ನ ಹಾಕೀನಿ, ಕೊತ್ತಂಬರಿ ಹಾಕ್ಕೊಂಡಿನಿ ರೀ. ಇಷ್ಟ ಐತ್ರಿ. ಮೇನ್ ಇದ್ರೊಳಗೆ ಒಂದು ಸ್ವಲ್ಪ ಹುಣಸಿ ಹುಳಿನ ಹಾಕಬೇಕು. ಬಿಕಾಸ್ ಹುಳಿ ಸ್ವೀಟ್ ಮಸ್ತ್ ಹತ್ತವ್ರಿ ವಡಿ. ಬರೀ ನೀವು ಹಂಗೆ ಕಡ್ಕೊಂಡು ತಿಂದ್ರೆ ಕೂಡ ಅಷ್ಟು ಸೂಪರಾಗಿ ಹತ್ತವು. ನನಗೆ ಈ ಜುನ್ಕದ ವಡಿ ರೆಸಿಪಿ ಆಗಲಿ ಇಲ್ಲ ಅದನ್ನು ಯಾವಾಗ ಮನೆಯೊಳಗೆ ಜುನ್ಕದ ವಡಿ ಮಾಡ್ತೀನಿ ಆವಾಗ ನಮ್ಮ ಅಮ್ಮಮ್ಮ ನಂಗೆ ನೆನಪಾಗ್ತಾರೋ, ಅಂದರೆ ನಮ್ಮ ಅಜ್ಜಿ ಭಾಳ ನೆನಪಾಗ್ತಾರೆ. ಅಂದರೆ ನಮ್ಮ ಮಮ್ಮಿ ಇಷ್ಟು ಸಕ್ಕ ಜುನ್ಕದ ವಡಿ ಮಾಡ್ತಿರಲ್ಲ, ಲಿಟ್ರಲಿ ಹಂಗೆ ಕಡ್ಕೊಂಡು ನಾವು ತಿಂತಿದ್ವಿ. ನಾರ್ಮಲ್ ನಾವು ಹೆಂಗೆ ಡ್ರೈ ಫ್ರೂಟ್ಸ್ ಆಗಲಿ ಇಲ್ಲಾಂದ್ರೆ ಉಂಡಿ ಆಗಲಿ ಹೆಂಗೆ ಆಟಾಡ್ಕೊತ ತಿಂತೀವಲ್ಲ ಹಂಗೆ ನಾವು ಜುನ್ಕದ ವಡಿನ ತಿಂತಿದ್ವಿ. ಅಷ್ಟೊಂದು ಸಕ್ಕ ಟೇಸ್ಟಿ ಮಾಡ್ತಿದ್ರು. ಎಲ್ಲ ನೆನಪುಗಳು ಅಷ್ಟೇ ರೀ, ನಮ್ಮ ಜೊತೆ ಉಳಿಯೋ ನೆನಪುಗಳು ಅಷ್ಟ, ಏನು ಮಾಡೋಕ್ಕಾಗಂಗಿಲ್ಲ. ಸೊ ಇವಾಗ ನಾನು ಏನು ಮಾಡತ್ತೀನಿ ಅಂದ್ರೆ ಒಂದು ಸ್ವಲ್ಪ ನೀರು ಕುದ್ದ ಮೇಲೆ ಅದ್ರೊಳಗೆ ನಾನು ಕಡಲೆಬೇಳೆ ಹಿಟ್ಟನ್ನ ಹಾಕ್ಕೊಳತ್ತೀನಿ. ಕಡಲೆಬೇಳೆ ಹಿಟ್ಟನ್ನ ಅದ್ರೊಳಗೆ ಹಾಕ್ಕೊಳತ್ತೀನಿ. ಚೆಂದಂಗೆ ಎಷ್ಟೊತ್ತು ನಾವು ಇದು ಕಡಲೆ ಹಿಟ್ಟನ್ನ ಹಾಕೋಬೇಕು ಅಂದ್ರೆ ಎಲ್ಲಿವರೆಗೂ ಅದು ಜುನ್ಕ ಗಟ್ಟಿ ಆಗಂಗಿಲ್ಲ ಅಲ್ಲಿವರೆಗೂ ಈ ಹಿಟ್ಟನ್ನ ಹಾಕೋಬೇಕು. ಫುಲ್ ಒಂಥರ ಗಟ್ಟಿ ಆತಂದ್ರೆ ನಮಗೆ ಜುನ್ಕದ ವಡಿ ಮಾಡೋಕೆ ಬರ್ಫಿ ಅಂದ್ರೆ ಜುನ್ಕದ ವಡಿ ಅಂತೀವಿ ನಮ್ಮ ಸೈಡ. ಸೊ ಅಲ್ಲಿವರೆಗೂ ಇದನ್ನ ಹಿಟ್ಟನ್ನ ಚೆಂದಂಗಿ ಸ್ಟೀಮ್ ಆಗಿರ್ಬೇಕ್ರಿ. ಅದು ಅಂದ್ರೆ ಚೆಂದಂಗಿ ಕುದ್ದಿರಬೇಕು, ಹಸಿ ಆಗಬಾರ್ದು. ಹಸಿ ವಾಸನೆ ಆಗಲಿ, ಹಸಿ ಹಿಟ್ಟು ಪೂರ್ತಿಯಾಗಿ ಏನಂತ ಅಂದ್ರೆ ಪೂರ್ತಿ ಬೇಯಬೇಕ್ರಿ. ಅದು ಹಿಟ್ಟು ಚೆಂದಂಗಿ ಬೇಯಬೇಕು. ಅಲ್ಲಿವರೆಗೂ ಆ್ಯಕ್ಚುಲಿ ಹೆಂಗಂದ್ರೆ ರೀ, ಈ ಹಿಟ್ಟು ಹಸಿ ಉಳಿತಂದ್ರೆ ವಡಿ ಕೂಡ ಬಾಯಾಗ ಒಂಥರ ಅಷ್ಟೊಂದು ಟೇಸ್ಟಿ ಆಗಂಗಿಲ್ಲ. ಮತ್ತು ಇವಾಗ ಒಂದು ಸ್ವಲ್ಪ ವಿಂಟರ್ ಸೀಸನ್ ಐತಿ, ಹಾಗಾಗಿ ನಾ ಈರುಳ್ಳಿನ ಯೂಸ್ ಮಾಡೀನಿ. ಬಟ್ ಈ ಟ್ರಾವ್ಲಿಂಗ್ ಪರ್ಪಸ್ ಆಗಲಿ ಇಲ್ಲಾಂದರೆ ನಮ್ಮ ಸೈಡ್ ಯಾರಿಗಾದ್ರೂ ಬುತ್ತರೊಟ್ಟಿ ಕಟ್ಕೊಂಡು ಹೋಗೋದಿರ್ತಲ್ಲ ಅವಾಗೆ ಜುನ್ಕದ ವಡಿ ಬೇಕೇ ಬೇಕು. ಬಟ್ ಯಾರು ಟ್ರಾವ್ಲಿಂಗ್ ಪರ್ಪಸ್ ತೊಗೊಂಡು ಹೋಗೋರು ಇದ್ರಂದ್ರೆ ಅವ್ರು ಈರುಳ್ಳಿನ ಹಾಕಬಾರ್ದು. ಬಿಕಾಸ್ ಜಲ್ದಿನ ಒಂಥರ ಸ್ಮೆಲ್ ಹೊಡಿತಾವ್ರಿ, ಹಾಗಾಗಿ ಈರುಳ್ಳಿನ ಹಾಕಬಾರ್ದು. ಇವಾಗ ನಾ ಏನು ಮಾಡ್ಕೊಂಡಿನಿ, ಅದು ಗಟ್ಟಿ ಆದಮೇಲೆ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು, ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಜುನ್ಕದ ವಡಿನ ಪ್ರೆಸ್ ಮಾಡ್ಕೊಳತ್ತೀನಿ. ಅಂದ್ರೆ ನೀಟಾಗಿ ನಮಗೆ ಯಾವ ಸೈಜ್ ಬೇಕು ಆ ಥರ ಜುನ್ಕದ ವಡಿನ ನಾವು ಕಟ್ ಮಾಡ್ಕೋಬೋದು. ಅದ್ರ ಮೇಲೆ ನಾ ಆ್ಯಕ್ಚುಲಿ ಜುನ್ಕದ ವಡಿ ಒಳಗೆ ಹಿಟ್ಟೊಳಗೆ ನಾನು ಕೊತ್ತಂಬರಿ ಹಾಕಿದ್ದೆ. ಬಟ್ ಮೇಲೆ ಗಾರ್ನಿಷನ್ ಕೂಡ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ, ಎಳ್ಳು ಈ ಥರ ಹಾಕಿದ್ರೆ ವಡಿ ಕಾಡಾಕೂ ಸಕ್ಕತ್ತ ಮತ್ತು ತಿನ್ನಾಕೂ ಸಕ್ಕತ್ತ. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿ ನೋಡ್ರಿ ಹೆಂಗೆ ಆಗ್ತಾವೆ. ನಿಮಗೆ ಆ ಟೇಸ್ಟ್ ಲೈಕ್ ಆಗ್ತೈತೋ ಇಲ್ಲೋ ಅಂತ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ ಮನೆಯೊಳಗೆ, ಈಸಿ ಐತಿ. ಪ್ಲಸ್ ಮಕ್ಕಳಿಗೆ ಕೂಡ ಲೈಕ್ ಆಗ್ತಾವ್ರಿ. ನಮ್ಮ ಹರ್ಷು ಸಾನು ಜುನ್ಕದ ವಡಿ ಮಾಡಿದಾಗ ಕಂಡಪಟ್ಟಿ ಇಷ್ಟಪಟ್ಟು ತಿಂತಾರ್ರಿ ಅವರ ವಡಿನ. ಸೊ ಹಾಗಾಗಿ ನೋಡ್ರಿ, ಮೈ ಫೇವ್ರೇಟ್ ಜುನ್ಕದ ವಡಿ ಈಸ್ ರೆಡಿ. ಇವಾಗ ಇಷ್ಟೊಂದೆಲ್ಲ ಮಾಡೀನಿ. ಲಾಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬಕ್ಕೆ ನಾ ಜಾಸ್ತಿ ಎಲ್ಲ ತಿನಿಸು ಐಟಮ್ ಮಾಡಿದ್ದೆ ರೀ. ಗುಲಾಬ್ ಜಾಮೂನ್, ಶೇಂಗಾ ಹೋಳಿಗೆ, ಶೇಂಗಾ ಉಂಡಿ, ಆಮೇಲೆ ಕೊಬ್ಬರಿ ಬರ್ಫಿ, ಭಾಳಷ್ಟು ಐಟಮ್ಸ್ ಮಾಡಿದ್ದೆ. ಬಟ್ ಈ ಸಂಕ್ರಾಂತಿ ಹಬ್ಬಗೆ ನನ್ನ ಕಡೆ ಆ್ಯಕ್ಚುಲಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಒಂದು 2 ದಿವಸ ಮೊದಲೇ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಇವಾಗ ಅದು ಆಗಲಿಲ್ಲ, ಹಾಗಾಗಿ ಬಟ್ ಏನೆಲ್ಲ ಬೇಕು ಅಂತದ್ದೆಲ್ಲನೂ ರೆಡಿ ಮಾಡ್ಕೊಂಡಿನ್ರಿ. ಇವಾಗ ನೋಡ್ರಿ ನನ್ನ ಜುನ್ಕದ ವಡಿ ಎಷ್ಟು ಮಸ್ತ್ ಕಾಣತ್ತಾವ ಅನ್ನೋದು. ಸೊ ಇಲ್ಲಿ ನೋಡ್ರಿ ನನ್ನ ಪ್ಲೇಟ್ನ ರೆಡಿ ಆಗೈತಿ. ಸಾಂಬಾರು, ಜುನ್ಕದ ವಡಿ, ಆಮೇಲೆ ಮೂಲಂಗಿ,
ಶೇಂಗಾ ಚಟ್ನಿ, ಆಮೇಲೆ ಇದು ಉಳ್ಳಾಗಡ್ಡಿ ತಪ್ಪಲ ಅಂತೀವಿ ನಾವು, ಗಜ್ರಿ, ಶೇಂಗಾ ಉಂಡೆ, ಅನ್ನ ಮೊಸರು ಎಲ್ಲನೂ ರೆಡಿ ಆಗೈತ್ರಿ. ಆಮೇಲೆ ಅದಕ್ಕೂ ಈ ಹಬ್ಬಕ್ಕೆ ನಮ್ಮ ಕಡೆ ಸ್ಪೆಷಲಾಗಿ ರೈಸ್ ಮಾಡೋದಂದ್ರೆ ಅನ್ನ ಮೊಸರು ಅಂತೂ ನಾವು ಮಾಡ್ತೀವಿ ರೀ. ಬಟ್ ನಮ್ಮ ಸೈಡ ನವಣಕ್ಕಿ ಅನ್ನ ಮಾಡ್ತಾರೆ ರೀ ಇವತ್ತು. ನಿಮಗೆ ಯಾರಾದರೂ ನವಣಕ್ಕಿ ಗೊತ್ತೈತೆ ನೋಡ್ರಿ. ಸೊ ಅದ್ರ ಅನ್ನನ ಮಾಡ್ತಾರೆ ನಮ್ಮ ಕಡೆ. ಅದು ನಿಮಗೆ ಯೆಲ್ಲೋ ಕಲರ್ ಅದ್ರ ಮೇಲೆ ಒಂದು ಸ್ವಲ್ಪ ವೈಟ್ ಕಲರ್ ಮೊಸರು ಹಚ್ಚಿ ನೋಡ್ರಿ, ಅದು ನವಣಕ್ಕಿ ಅನ್ನ. ಆ್ಯಕ್ಚುಲಿ ಇವತ್ತು ನವಣಿ ತಿನ್ನಬೇಕು, ಈ ಅನ್ನ ತಿನ್ನಬೇಕು. ನಾವು ಆ್ಯಕ್ಚುಲಿ ಸಣ್ಣಾಗಿದ್ದಾಗ ಒಟ್ಟ ತಿಂತಿರ್ಲಿಲ್ಲ. ಬಟ್ ನಮ್ಮ ಮಮ್ಮಿ ನಮ್ಮ ಕಾಕು ಹೇಳ್ತಿದ್ರು ಒಂದು ಸ್ವಲ್ಪ ಒಂದು ತುತ್ತರೆ ಅದು ತಿನ್ನಬೇಕು, ಬಿಕಾಸ್ ಅದು ಇವತ್ತು ಮಾನ್ ಇರ್ತೈತಿ, ಅದು ತಿನ್ನಲೇಬೇಕು ಅಂತ ಹೇಳ್ತಿದ್ರು. ಒಂದು ತುತ್ತಂತೂ ತಿಂತಿದ್ವಿ. ಬಟ್ ಇವಾಗ ಅವ್ರು ನಮಗೆ ಹೇಳ್ತಿದ್ರು, ಇವಾಗ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ, ನೀವು ಕೂಡ ಒಂದು ತುತ್ತು ತಿನ್ನಿರಿ ಅಂತ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಆದಮೇಲೆ ದೇವ್ರನ್ನ ನೈವೇದ್ಯನ ಮಾಡತ್ತೀನಿ. ಬಿಕಾಸ್ ಫಸ್ಟ್ ದೇವ್ರ ನೈವೇದ್ಯ, ಆಮೇಲೆ ನಮ್ಗೆ. ಬಟ್ ಅದೇನೋ ಒಂಥರ ಇಷ್ಟೆಲ್ಲ ಮಾಡಿದ್ಕು ಒಂದು ಸಮಾಧಾನ, ಆಮೇಲೆ ಒಂದು ಪಾಸಿಟಿವ್ ವೈಬ್ಸ್ ಅನ್ಬೋದು. ಇದೆಲ್ಲ ದೇವ್ರಿಗೆ ನೈವೇದ್ಯ ಆದಮೇಲೆ ನಾವು ಒಂದು 5 ಮನೆಗೆ ಹಂಚ್ತೀವಿ. ಸೊ ಆ ಥರದ್ದು ವಿಡಿಯೋ ಮಾಡ್ಕೊಳಕ್ಕೆ ಮೇ ಬಿ ಆಗಿಲ್ಲ ರೀ ನನಗೆ. ಒಂದು ಸ್ವಲ್ಪ ನಾನು ಭಾಳ ಬ್ಯುಸಿ ಇದ್ದೆ ಆ ಟೈಮ್ ಒಳಗೆ. ಸೊ ಗೈಸ್ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಆಯಿತು, ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ, ಮನೆ ಕ್ಲೀನ್ ಮಾಡಿ ಈಗ ಜಸ್ಟ್ 10 ನಿಮಿಷ ನಮ್ಮ ಮಮ್ಮಿ ಜೊತೆ ಕಾಲ್ ಒಳಗೆ ಮಾತಾಡಿ ಈಗ ಒಂದು ಆರಾಮ್ಸೆ ಕೂತೀನಿ ರೀ. ಮುಂಜಾನೆಂದ್ರೆ ಫುಲ್ 6 ಗಂಟೆಗೆ ಎದ್ದಿದ್ದೆ. ಕೈಗೆ ಒಂದು ಸ್ವಲ್ಪನೂ ಸೌಡ ಇಲ್ಲಾಗಿತ್ತು, ಕಂಟಿನ್ಯೂ ಕೆಲಸ. ಸೊ ಫೈನಲಿ ಈಗ ಆರಾಮ್ಸೆ ಒಂದು 10 ನಿಮಿಷ ಕೂತೀನಿ. ಹೊಟ್ಟೆ ಫುಲ್ ಆಗೈತಿ, ನಿದ್ದೆ ಬರಾತೈತ್ರಿ. ಅಡಿಗೆ ಹೆಂಗಾಗಿತ್ತು? ಚಲೋ ಆಗಿತ್ತು, ಮಸ್ತ್ ಆಗಿತ್ತು ಅಂತ ಹೇಳತ್ತಾರ. ಅವ್ರಿಗೆ ತೋರಿಸ್ಬೇಕಂದ್ರೆ ನಾನು ತೋರಿಸ್ಬೇಡ ಡಿಲೀಟ್ ಮಾಡೋಣತ್ತಾರ. ಹಾಗಾಗಿ ಯಾಕೆ ನಾ ತೊಗೊಳಕ್ಕೆ, ಹಾಗಾಗಿ ಸಂಜೆಗೆ ದೇವ್ರಿಗೆ ಹೋಗುನು. ಸಂಜೆಗೆ ಗುಡಿಗೆ ಹೋಗುನು, ಗುಡಿಗೆ ಹೋಗುನು ಇಲ್ಲೇ. ಹಾಂ ಯಾಕೆ ನಾ ತಗೊಳಕ್ಕೆ, ನಾ ಇದು ವಿಡಿಯೋ ಹಾಕಕ್ಕೆ ನಾನು ಯೂಟ್ಯೂಬ್ ಡಿಲೀಟ್ ಮಾಡ್ತಾರೆ ಧಮ್ಕಿ ಹಾಕತ್ತಾರ ನೋಡ್ರಿ ನನ್ನ ಕೈಸ್. ಇವರೇ ಹೇಳ್ರಿ ಒಂದು ಸ್ವಲ್ಪ ಅವ್ರಿಗೆ. ಸಂಜೆಗೆ ದೇವ್ರಿಗೆ ಹೋಗ್ತೀವಿ ಗುಡಿಗೆ. ಸೊ ಒಂದು ಸ್ವಲ್ಪ ಒಂದು ಸ್ಮಾಲ್ ಒಂದು 15-20 ಮಿನಿಟ್ಸ್ ಸ್ನ್ಯಾಪ್ ತೊಗೊಂಡು ರೆಡಿ ಆಗಿ ದೇವ್ರ ಗುಡಿ ಒಳಗೆ ಸಿಗ್ತೀವಿ. ಬಾಯ್. ಸೊ ಗೈಸ್ ಫೈನಲಿ ಗುಡಿಗೆ ಹೋಗಕ್ಕೆ ರೆಡಿ ಆಗೀನಿ ರೀ. ಸಿಂಪಲ್ಲಾಗಿ ಈ ಥರ ಪಿಂಕ್ ಸೀರೆನ ಉಟ್ಕೊಂಡಿನಿ. ಪಿಂಕ್ ಅಂದರೆ ಡಾರ್ಕ್ ಪಿಂಕ್ ಐತ್ರಿ. ಇದು ಬಂದು ನಮ್ಮ ಮಮ್ಮಿ ಸೀರೆ. ಸೊ ಇದು ಹೆಂಗೆ ಕಾಣತ್ತತ್ತ ಅನ್ನೋದನ್ನು ನಾನು ನಿಮಗೆ ಇದ್ರ ಫೋಟೋಸ್ನ ಹಾಕ್ತೀನಿ. ಸೊ ಗೈಸ್ ಗುಡಿಗೆ ಹೋಗಿ ಬರೋನು ಹರ್ಷು ಸಾನು ರೆಡಿ ಮಾಡಿ ಹೊರಗಡೆ ವೆಯ್ಟ್ ಮಾಡತ್ತರು. ನಮ್ಮ ಮನೆಯವ್ರು ಕೂಡ ವೆಯ್ಟ್ ಮಾಡತ್ತಾರು. ಸೊ ಇಲ್ಲೇ ನೋಡ್ರಿ ಹಿಂಗೆ ಕಾಣತ್ತಿಲ್ಲ, ಪಿಂಕ್ ಡಾರ್ಕ್ ಐತ್ರಿ, ರಾಣಿ ಕಲರ್ ಅಂತ ಹೇಳ್ಬೋದು, ಡಾರ್ಕ್ ನಮ್ಮ ಮಮ್ಮಿದ. ಸೊ ನಮ್ಮ ಮಮ್ಮಿಗಂತೂ ಮಸ್ತ್ ಕಾಣ್ತತಿ. ಬಟ್ ನನ್ನ ಮ್ಯಾಗ ಹೆಂಗೆ ಕಾಣತ್ತದ ಅನ್ನೋದು ನೀವು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಗೈಸ್ ನಡೀರಿ, ಇವಾಗ ಗುಡಿಗೆ ಹೋಗಿ ಬರ್ತೀನಿ. ಸೊ ಗೈಸ್ ಟೆಂಪಲ್ಗೆ ಬಂದ್ವಿ. ಈ ಟೆಂಪಲ್ ಬಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್. ನಮ್ಮ ಮನೆ ಹತ್ರನ ವಾಕಿಂಗ್ ಡಿಸ್ಟೆನ್ಸ್ ಮ್ಯಾಗ್ನ ಐತ್ರಿ. ಎಷ್ಟು ಮಸ್ತ್ ಹೂವಿನ ಅಲಂಕಾರ ಅನ್ಬೋದು, ಲೈಟಿಂಗ್, ಎಷ್ಟು ಜನ ಜಾತ್ರೆ ಆ ದಿವಸ ಸಿಕ್ಕಾಪಟ್ಟೆ ಜನ ರೀ. ಬಿಕಾಸ್ ಇದು ಲಾಸ್ಟ್ ಪೂಜೆ ಅಂತ್ರಿ ಅಯ್ಯಪ್ಪ ಸ್ವಾಮಿದ. ಹಾಗಾಗಿ ಅಲ್ಲಿ ಊಟ ಕೂಡ ಇಟ್ಟಿರ್ತಾರೆ ರೀ. ಎಷ್ಟು ಜನ ಬರ್ತಾರೋ ಅಷ್ಟು ಜನರಿಗೆ ಎಲ್ಲರಿಗೂ ಊಟ ಇಟ್ಟಿರ್ತಾರೆ ರೀ. ಸೊ ಡೆಕೋರೇಷನ್ ಅಂತೂ ಭಾಳ ಸಖತ್ ಮಾಡ್ಯಾರಿ. ಹೂವಿನ ಅಲಂಕಾರ ಅಂತೂ ಏನೂ ಎಷ್ಟು ನೋಡಿದ್ರೂ ಕಡಿಮೆನ ಈ ಥರ ಅನ್ಸತ್ತಿತ್ರಿ ಅಲ್ಲೇ. ಬಟ್ ಒಳಗಂತೂ ಅಯ್ಯಪ್ಪ ಸ್ವಾಮಿಗೆ ಡೆಕೋರೇಷನ್ ಅಂತೂ ಒಳಗೆ ಗರ್ಭಗುಡಿಗಂತೂ ಭಾಳ ಮಸ್ತ್ ಮಾಡಿದ್ರು. ನೀವು ಕೂಡ ದರ್ಶನ ಮಾಡಿರಂತನ. ಸೊ ನೀವು ಕೂಡ ದೇವರೆಲ್ಲರಿಗೂ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತನ ದೇವ್ರ ಹತ್ರ ಕೇಳ್ಕೊಂಡೆ. ಸೊ ಏನು ನೋಡ್ರಿ ಸಂಕ್ರಾಂತಿ ಹಬ್ಬದ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರು. ಇಲ್ಲಿ ನೋಡ್ರಿ ಜನ ಎಲ್ಲನೂ ಎಲ್ಲ ಏನಪ್ಪ ಅಂದ್ರೆ ಮಸಾಲೆ ಭಾತ್, ಪಲಾವ್, ಸ್ವೀಟ್ ಎಲ್ಲನೂ ಇತ್ರಿ. ಬಟ್ ನಂದು ಆ ದಿವಸ ಉಪವಾಸ ಇತ್ರಿ, ಫಾಸ್ಟ್ ಇತ್ತು. ಹಾಗಾಗಿ ನಾ ತಿನ್ನಲಿಲ್ಲ. ನಮ್ಮ ಮಮ್ಮಿ ನಮ್ಮ ಮನೆಯವರು ಎಲ್ಲರೂ ಅಲ್ಲೇ ಪ್ರಸಾದ ತೊಗೊಂಡು ಬಂದ್ವಿ. ನಮ್ಮದು ಒಂದು ಪುಣ್ಯ ಅಂತಲೇ ಹೇಳ್ಬೋದು, ಆ ಪ್ರಸಾದ ಸಿಕ್ತ್ರಿ ನಮಗೆಲ್ಲರಿಗೂ. ಆಮೇಲೆ ಅದಾದಮೇಲೆ ಇಲ್ಲಿ ಬಂದು ನಾವು ಹನುಮಾನ್ ಟೆಂಪಲ್, ನನ್ನ ಮಕ್ಕಳ ಫೇವ್ರೆಟ್
ಟೆಂಪಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರತಿ ಶನಿವಾರ ನಮ್ಮ ಮನೆಯವರ ನಾನು 2 ಮಕ್ಕಳನ್ನ ಕರ್ಕೊಂಡು ಬರ್ತಾರೋ, ಹಾಗಾಗಿ ಅಲ್ಲಿ ಸ್ವಾಮೀಜಿ ಅನ್ಬೋದು ಎಲ್ಲರೂ ಅವ್ರಿಗೆ ಪರಿಚಯನ. ನಮ್ಮ ಸಾನು ನೋಡ್ರಿ ಹರ್ಷುಗ ಗಂಧ ಹಚ್ಚತ್ತಳು. ಈಗ ನೋಡಿ ನನ್ನ ಮಗಳು ಎಷ್ಟು ದೊಡ್ಡಕ್ಕಾದ್ಲಿಲ್ಲ, ಎಷ್ಟು ತಿಳುವಳಿಕೆ ಬಂತಲ್ಲ ಅಂತ ಅನ್ಸಾಕತ್ತಿತ್ತು. ನನಗೆ ಲಿಟ್ರಲಿ ನನಗೆ ನೋಡಿನ ನನಗೆ ಟ್ರಸ್ಟ್ ಆಗ್ಬತ್ತು, ಎಷ್ಟು ದೊಡ್ಡವಳಾದ್ಲಿಲ್ಲ. ನೋಡ್ತಾ ಎಷ್ಟು ಚಿಕ್ಕವಳಿದ್ಲು, ಇವು ಎಷ್ಟು ದೊಡ್ಡವಳಾದ್ಲ, ಎಷ್ಟು ತಿಳುವಳಿಕೆ ಬರ್ತತ್ಲ ಹೆಣ್ಮಕ್ಳಿಗೆ ಅಂತ. ಸೊ ಹಂಗೆ ಅನ್ಸಾತೈತ್ರಿ. ಇಲ್ಲೇ ನೋಡ್ರಿ ನಮ್ಮ ಹನುಮಾನ ಆಂಜನೇಯ ಟೆಂಪಲ್ ಇದು. ಲಿಟ್ರಲಿ ಆ ಪಿಂಕ್ ಸೀರೆ ಒಳಗೆ ನಾ ಈ ವಾಯ್ಸ್ ಓವರ್ ಕೊಡೋ ಮುಂದೆ ಕೂಡ ಎಷ್ಟು ಚಂದ ಕಾಣತ್ತಂದ್ರೆ ಅದು ಪಿಂಕ್ ಸೀರೆ, ನಮ್ಮ ಮಮ್ಮಿ ಸೀರೆ ಭಾಳ ಮಸ್ತ್ ಕಾಣತಿತ್ತು. ನಮ್ಮ ಮಮ್ಮಿ ಮೇಲೆ ನನಗಿಂತ ಮಸ್ತ್ ಕಾಣ್ತೈತಿ. ಸೊ ಈ ಥರ ಇತ್ರಿ ನಮ್ಮದು ಸಂಕ್ರಾಂತಿ ದಿನಾನ. ಸೊ ನಿಮಗೂ ಕೂಡ ಲೈಕ್ ಆಗೈತೆ ಅಂತ ಅನ್ಕೋತೀನಿ. ಲೈಕ್ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈಗ ಜಸ್ಟ್ ದೇವ್ರ ಗುಡಿಗೆ ಹೋಗಿ ಬಂದ್ವಿ. ಆ್ಯಕ್ಚುಲಿ ಎಲ್ಲರೂ ಕೂಡ ನಿಮಗೆಲ್ಲರೂ ವಿಶ್ನ ಹೇಳ್ಬೇಕಂತ ಮಾಡ್ಕೊಂಡಿದ್ದೆ, ಹ್ಯಾಪಿ ಸಂಕ್ರಾಂತಿ ಅಂತ. ಬಟ್ ಯಾರೂ ಮಮ್ಮಿ ಬಂದಿರ್ತಾಳ್ರಿ, ಮಮ್ಮಿನ ತಗೊಂಡು ಮಮ್ಮಿ ಬಂದು ನಾವೆಲ್ಲರೂ ಕೂಡ ಹ್ಯಾಪಿ ಸಂಕ್ರಾಂತಿ ಹೇಳೋದು. ಒಂದು ಫ್ಯಾನ್ ಬಂದ್ ನೋಡಿ. ಆ ಕಡೆ ಲೈಟ್ ಆರ್ಸಿ, ಕತ್ಲು ಬರ್ತದೆ. ಈ ಲೈಟ್ ಆರ್ಸಿ, ಹಿಂಗ್ ಬೆಳಕಿಗೆ ಬರ್ತದ. ಅದ ಈ ಲೈಟ್ ಆರ್ಸಿ, ಇದು ಹಿಂದಿಂದ ಇಲ್ಲ ಕತ್ಲ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಚೆನ್ನಾಗಿರ್ರಿ. ಮಮ್ಮಿ ಹೇಳಿ ಹೋದ್ರು ನೋಡಿ. ಈಗ ನಮ್ಮ ಮನೆಯವರ ಈಗ ಜಸ್ಟ್ನೇ ಹೊರಗೆ ಹೋಗ್ಯಾರ್ರಿ, ಹಾಗಾಗಿ ಎಲ್ಲರೂ ಕೂಡ ವಿಷ್ ಹೇಳ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಹಿಂಗ ನಾನು ಮಮ್ಮಿ ನನ್ನ ಮುದ್ದು 2 ಮಕ್ಳು ಹೇಳ್ಯಾವ್ರಿ ವಿಷ್. ಸಣ್ಣ ನೀ ಹೇಳಿ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಬಿಸ್ಕಿಟ್ ತಿನ್ನೋದ್ರೊಳಗೆ ಬೀಸಿ ಅದಾಳ್ರಿ. ಹೇಳ್ಸನೆ. ಸೊ ಗೈಸ್, ಇದು ಬಂದು ನನ್ನ ಸಾರಿ. ಆ್ಯಕ್ಚುಲಿ ಇದು ಮಮ್ಮಿ ಸೀರೆ ನಾ ಆವಾಗಲೇ ಹೇಳಿದ್ರಲ್ಲ, ಹಂಗೆ ಬಿಕಾಸ್ ಕ್ಯಾಮ್ರಾ ಇಡಕ್ಕೆ ಯಾರೂ ಇಲ್ರಿ, ಹಾಗಾಗಿ ನಾನೇ ತೋರ್ಸಾತೀನಿ ನಿಮಗೆ. ಫುಲ್ ಮಸ್ತ್ ಕಾಣತೈತಿ. ನಮ್ಮ ಮಮ್ಮಿ ಮ್ಯಾಗ ಎಷ್ಟು ಚಂದ ಕಾಣತದೆ ಅಷ್ಟು ನನ್ನ ಮ್ಯಾಗ ಕಾಣೋದಿಲ್ಲ, ಗೊತ್ತಿಲ್ಲ. ಬರೀ ಅರ್ಜಿ ಕೊಡ್ರಿ. ಈಗ ಇಲ್ಲಿ ಹೊಳೋ ಇಲ್ಲಲ್ಲ ಬರ ಹಂಗೆ ಕೊಡೋದಿ ಎಲ್ಲ ಬೆಲ್ಲ ಕಟ್ಟೆಲ್ಲ ಬೆಲ್ಲ ಅಯ್ಯವ ಅವ್ವ ಇವ ಸಾಕು 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 ಸರಸ್ವತಿ ಅರ್ಜಿ ಕೊಡ್ಲತ್ತೀರಿ. ಅರ್ಜಿ ಕೊಡ್ದ ಎಲ್ಲ ಕಟ್ಟೆಲ್ಲ ಬೆಲ್ಲ ಹೊಡ್ರಿ ಬಾ. 4 ಕಲಸಿದ ಎಲ್ಲ ಸಾಕಪ್ಪ ಸಾಕಪ್ಪ ಸಾಕು ಮಬ್ಬಲ್ಲ ಎಣ್ಣೆಂದ ಈಗ ಎಳ್ಳು ಬೆಳ ಕೊಟ್ಟೆಲ್ಲ ಬೆಳ ಇವನ್ನಪ್ಪ 2 ಹಾಕ್ತೀನಿ 2 ಕಾಳ ನಂಗೆ ಕೊಡ್ರಿ ಇಬ್ರು. ಮಮ್ಮಿ ಕೊಡಪ್ಪ. ಹ್ಯಾಪಿ ಸಂಕ್ರಾಂತಿ.
ನೀ ತಗೊಳ ಮಮ್ಮಿಗೆ ಅವ ಮಮ್ಮಿಗೆ ಎರಡು ಬೇಗ ಕೊಟ್ಟು ಎರಡು ಬೇಗ ನಿಲ್ಲು. ಹ್ಯಾಪಿ ಸಂಕ್ರಾಂತಿ ಹೇಳು. ಹ್ಯಾಪಿ ಸಂಕ್ರಾಂತಿ. ಮಮ್ಮ ಸಾಕು ನನ್ನ ಮುದ್ದು ಸಾಕು ಬಿಡು. ಸಾಕು ನನ್ನ ಮುದ್ದು ಕೃಷ್ಣ ಹೋಯ್ತು. ಬಿಸ್ಬಿಟ್ಟು ತಿನ್ಬೇಡ್ರಿ ಎಲ್ಲ ಕಪ್ಪಾಟ ಹೋದ್ರು ನೋಡು. ಗೈಸ್ ಮಾರ್ನಿಂಗ್ದಿಂದ ಇಷ್ಟು ಸುಸ್ತಾಗಿತ್ತಲ್ಲ ಅಷ್ಟು ಸುಸ್ತಾಗಿತ್ತು. ಬಟ್ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ನಮ್ಮ ಸಾನ್ವಿಂದ ಪ್ರಾಜೆಕ್ಟ್ ಮಾಡೋದಿತ್ತು ರೀ. ಆಕೆಗೆ ವಾಟರ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಮಾಡಂತ ಹೇಳಿದರು. ಹಾಗಾಗಿ ಇವಾಗ ನಾನು ವಾಟರ್ ಟ್ರಾನ್ಸ್ಪೋರ್ಟ್ ಅದೆಲ್ಲ ಕಟ್ ಮಾಡಿ ಕಾರ್ಡ್ ಶೀಟ್ ಹಚ್ಚಿ ಅದ್ರ ಮ್ಯಾಗ ಎಲ್ಲನೂ ನೀಟಾಗಿ ಈಗ ಪ್ರಾಜೆಕ್ಟ್ ಮಾಡಿಕೊಡತ್ತಿದ್ದೆ. ಅವ್ರ ಸ್ಕೂಲ ಬಟ್ ನಮ್ಮದು ವರ್ಕ್ ಈ ಥರ ಇರ್ತೈತಿ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಒನ್ಸ್ ಅಗೇ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರಿಗೆಲ್ಲರಿಗೂ ಒಳ್ಳೇದು ಮಾಡಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್.